ಬಾರೆ ಬಾರೆ ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಿ. ಇರೋದೊಂದು ಜೀವನ, ದಯವಿಟ್ಟು ಖುಷಿಯಾಗಿರಿ ಅಂತ ಹೇಳ್ತೀನಿ. ಸೊ ಇವತ್ತು ಶನಿವಾರ, ನಾನಿದ್ದಿರೋದು 4:30ಗೆ. ಸೊ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ 4:30ಗೆದ್ದೆ ನಾನು. ಸೊ ಈಚೆ ಬಂದ ತಕ್ಷಣ ತಣ್ಣಗೆ ವಾತಾವರಣ ಎಷ್ಟು ಚೆನ್ನಾಗಿತ್ತು, ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡೆ. ಸೊ ನೀವೇ ಟೈಮ್ ನೋಡ್ತಾ ಇರ್ಬೋದು, ಈಗಾಗಲೇ 5 o'clock ಆಗಿದೆ. ಸೊ ಹೋಗಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ಸ್ವಲ್ಪ ಟಾನಿಕ್ ಕುಡಿದೆ. ಹೆಲ್ತ್ ನಂಗೆ ಅಷ್ಟೊಂದು ಚೆನ್ನಾಗಿರಲ್ಲ 3 ಡೇಸಿಂದ, ಹಾಗಾಗಿ ಸ್ವಲ್ಪ ಟಾನಿಕ್ ಕುಡಿದ್ಬಿಟ್ಟು ಅಟ್ಲೀಸ್ಟ್ ಜಿಮ್ಗಂತೂ ಹೋಗೋಕ್ಕಾಗಲಿಲ್ಲ, ಪೂಜೆ ಆದರೂ ಮಾಡೋಣ ಅಂತ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಚಿನ್ನಿ ಓದೋದೇನಾದರೂ ಇದೆಯಾ? ಹಾಂ, ಎದ್ದು ಓದ್ಕೊಳ್ಳೋ. ಹಾಂ, ಪೆಂಡಿಂಗ್ ಇಲ್ಲ ಅಂದರೆ ಎದ್ದೊಂದು ಸ್ವಲ್ಪ ಓದ್ಕೋ. ಯಾಕೋ? ಹಾಂ, ಫುಲ್ ಪೂರ್ತಿ ನೆನ್ನೆ ಮುಗಿಸ್ದೆ. ಇವಾಗ ಬೆಳಗ್ಗೆ ಎದ್ದು ಓದಿದ್ರೆ ಚೆನ್ನಾಗಿ ತಲೆಗತ್ತುತ್ತೆ. ಏನು ಬೇಡ, ಈಗ ಓದಲ್ವಾ? ಸೊ ಆ ಟೈಮಲ್ಲೂ ನನ್ನ ಮಗಳನ್ನ ಒಂದು ಸ್ವಲ್ಪ ರೇಗಿಸ್ಕೊಂಡು ಕಿಚನಿಗೆ ಹೋದೆ. ಕಿಚನ್ ಫುಲ್ ಗಲೀಜಾಗಿತ್ತು. ಸೊ ಹೋಗ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ನೆಲೆಲ್ಲ ಒರೆಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಪ್ರವಾಹ ಹೊಗಳುವೆ ನಿಮ್ಮ ಮಹಿಮೆ, ಆಲಯವೇ ಕರುಣಾಲಯವೇ ಮಂತ್ರಾಲಯ ನಮ್ಮ ಸ್ಮರಣೆ, ಶಾಶ್ವತನೇ ಪರಿಪೂರಣನೇ ನೋಡಿ ಫ್ರೆಂಡ್ಸ್, ನಮಗೆ ತಲೆ ಮೇಲೆ ಹೊಡೆದು ಬೈದು ಎಲ್ಲ ಜಡ ಹೊಡೆದೇ ಇರಲಿಲ್ಲ ಸುಳ್ಳು. ನಿನ್ ಕೈಗೆ ಫೋನ್ ಕೊಟ್ಟು ವಿಡಿಯೋ ಮಾಡಕ್ಕೆ ತಪ್ಪಾಗೋಯ್ತು. ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಬ, ಹೋಗು ರೆಡಿ ಆಗು. ರೆಡಿ ಆಗಿದ್ದೀನಿ, ಹೆಂಗಾಗಿರು ಪರವಾಗಿಲ್ಲ. ತೋರ್ಸಿ, ಪಾಪ ಮಗ ಅದು ಅಭ್ಯಾಸ ಆಗೋಗ್ಬಿಟ್ಟು. ಮಮ್ಮಿ ಏನು ಮಮ್ಮಿ ಒಂಥರ ಚೆನ್ನಾಗಿ ಕಾಣಿಸ್ತಿದೆ, ಆದರೂ ನನ್ನಷ್ಟೇನಿಲ್ಲ ಬಿಡು. ನಮ್ಮಮ್ಮ ನನ್ನ ಏನು ಅನ್ಕೊಂಡವ್ರೆ ಏನೋ ಗೊತ್ತಿಲ್ಲ, ಹೊಟ್ಟೆ ತುಂಬೋದಕ್ಕಿಂತ ಜಾಸ್ತಿ ತಿನ್ಸ್ಬಿಟ್ಟು ಕಳಿಸ್ತಾರೆ. ಅಲ್ಲಿ ಎನರ್ಜಿ ಖಾಲಿ ಆಗ್ಬಿಡುತ್ತೆ ಅಂತ. ಗ್ರೌಂಡ್ಗೆಲ್ಲ ಹೋಗಲ್ವ ನೀವು? ಶಕ್ತಿ ಬೇಡವಾ ಅದಕ್ಕೆ? ಇಷ್ಟೇ ಇಷ್ಟನ ಜಾಸ್ತಿ. ಬಾಟ್ಲ ನೀರ್ ಹಾಕಿದ್ರಾ? ಇಲ್ಲಿ ಕುತ್ಕೊಂಡು ಹೇಳ್ತಾವ ಬಾಟ್ಲ ನೀರ್ ಹಾಕು ಅಂತ. ಆ ಬಾಟ್ಲ ನೀರ್ ತುಂಬ್ಕೊಳಕ್ಕೂ ಕಷ್ಟ. ನಾನು ಎಷ್ಟು ದಿವಸದಿಂದ ಫಸ್ಟ್ ಡೇ ಇಂದ ತುಂಬಿಸ್ಕೊಂಡು ಹೋಗ್ತಾ ಇದೀನಿ, ಒಂದಿನ ಹೇಳಿದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಅಪ್ಪ ಅಮ್ಮ ಇಬ್ರು ವಿರುದ್ಧ ಇದು ಮಾಡಿದ್ರೆ ನಾನು ಏನು ಮಾಡ್ಬೇಕು ಒಬ್ಳೆ? ಹೌದು, ನಿನ್ ಕೆಲಸ ನೀನ್ ಮಾಡ್ಕೊಂಡ್ರೆ ವಿರೋಧ. ಸರಿ, ಬಾಯ್, ಟೇಕ್ ಕೇರ್, ಹುಷಾರ್. ನೀನು ಬಾಯ್ ಬಾಯ್. ಬೇಗ ಬರ್ತೀನಿ. ಸೊ ಎಲ್ಲರೂ ಸ್ಕೂಲಿಗೆ ಕೆಲಸಕ್ಕೆ ಹೊರಟಿದ್ದಾಯಿತು. ನಾನು ಸ್ವಲ್ಪ ಟಿಫನ್ ತಿಂದೆ. ನೋಡಿ, ಒಂದು ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದಿತ್ತು. ಇಷ್ಟು ಟ್ಯಾಬ್ಲೆಟ್ಸ್ ತೊಗೋಬೇಕು. ನನಗೆ ಏನು ಕೊಬ್ಬು ಅಂತಂದರೆ ಒಂದು
ವಾರದಿಂದ ಕರೆಕ್ಟಾಗಿ ಏನೋ ಯೋಚನೆ ಮಾಡಿಕೊಂಡು ಟಿಫನ್ಸ್ ತಿಂತಾ ಇರಲಿಲ್ಲ. ಟಿಫನೇ ಸ್ಕಿಪ್ ಮಾಡಿಬಿಟ್ಟಿದೆ. ಒಂದು 12:30 1 ಈ ಥರ ಊಟ ಮಾಡ್ತಿದ್ದೆ. ಇನ್ನೇನೋ ಒಂದು ನೈಟ್ ಒಂಚೂರು ತಿಂತಿದ್ರೆ ಬಿಡ್ತಿದ್ದೆ. ಅದೇನಾಯಿತು, ಫುಲ್ಲು ಹುಷಾರಿಲ್ದಂಗೆ ಆಗೋಯ್ತು. ಜ್ವರ, ಹೊಟ್ಟೆ ನೋವು, ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗೋಯ್ತು. ಆಮೇಲೆ ನಿನ್ನೆ ಹೋಗಿ 2 ಇಂಜೆಕ್ಷನ್ ಹಾಕ್ಸ್ಕೊಂಡು ಟ್ಯಾಬ್ಲೆಟ್ ನೋಡಿದ್ರೆ ಇಷ್ಟೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ಸ್ ನುಂಗಬೇಕು. ಹೆಂಗೆ ಗೊತ್ತಾ, ಈಗ ಒಂದು ವಾರ ಸರಿ ಹೋಗ್ತೀನಿ, ಮತ್ತು ಆಮೇಲೆ ಸರಿ ಹೋಗು, ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಪೂಜೆ ಮಾಡಿದಾಗೆಲ್ಲ, ಅಪ್ಪ ದೇವ್ರೆ ಇದೊಂದು ಸತಿ ನಾನು ಹುಷಾರು ಮಾಡಿಬಿಡು, ಆಮೇಲೆ ನಾನು ಕರೆಕ್ಟಾಗಿ ಟಿಫನ್ ತಿನ್ಕೊತ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಏನು ಗೊತ್ತಾ, ಕೊಬ್ಬು ನನಗೆ ಹುಷಾರಾಗಿ ಒಂದು 15 ದಿನಕ್ಕೆ ಮತ್ತೆ ಅದೇ ಕೆಲಸ ಮಾಡ್ತೀನಿ. ಸೊ ಬೇಗ ಹುಷಾರಾದರೆ ಸಾಕಾಗ್ಬಿಟ್ಟಿದೆ. ಜ್ವರ ಬಿಟ್ಟಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಜಿಮ್ ಎಲ್ಲ ಸ್ಕಿಪ್ ಆಗಿದೆ. ಈಗ ಟ್ಯಾಬ್ಲೆಟ್ ತೊಗೋತೀನಿ, ಕೆಲಸ ಎಲ್ಲ ಆಗಿದೆ. ಇನ್ನೇನಾದರೂ ಕೆಲಸ ಇದ್ದರೆ ನೋಡಿ ಮಾಡಬೇಕು. ಸೊ ಬೆಳಗ್ಗೆ ನಾನು ಟಿಫನ್ ತಿಂದು ಮಾತ್ರೆ ತೊಗೊಂಡು ಪಾತ್ರೆ ವಾಶ್ ಮಾಡಿಬಿಟ್ಟು ಮಲ್ಕೊಂಡೆ. ಮಧ್ಯಾಹ್ನ ಗೋಧಿ ನುಚ್ಚಿದು ರೈಸ್ ಮಾಡಿಕೊಂಡು ಮಜ್ಜಿಗೆ ಒಂದು ಲೋಟ ಕುಡಿದೆ. ಇನ್ನು ಸಂಜೆ ಒಂದು 7:30 8 ಮಗಳು ಬಜ್ಜಿ ಕೇಳ್ತಾಯಿದ್ಲು, ಹೋಗಿ ತಂದಿದ್ರು. ಏನು ಸುಸ್ತಾಗ್ತೈತಾ? ಮತ್ತು ಇನ್ನೇನು ಹತ್ಬಿಟ್ಟು ಮುಖ ತೊಳ್ಕೊಂಡು ಏನು ಆಗದೆ ಇಲ್ಲದೆ ಇರೋ ಥರ ಅದೆಲ್ಲ ಮಾಡಬೇಡ ಚಿನ್ನಿ. ಇದೆಲ್ಲ ಎಡಿಟ್ ಮಾಡ್ಬಿಟ್ಟು ಹಾಕಿದ್ರೆ ನೋಡಿ ಸರಿ ಇರಲ್ಲ. ನಿಂಗೆ ಹಾಕ್ಬೇಕು. ಎಡಿಟ್ ಮಾಡಿ ಕಟ್ ಮಾಡಿದ್ರೆ ನೋಡಿ ಸರಿ ಇರಲ್ಲ. ಹುಷಾರಿಲ್ಲ, ಅಳೋದು, ಸುಸ್ತು ಅನ್ನೋದು, ನೆಟ್ಟಿಗೆ ತಿನ್ನಲ್ಲ. ಯಾರಿಗೋಸ್ಕರ ತಿನ್ನಬೇಕು? ನಿಂಗೋಸ್ಕರ ತಿನ್ನಬೇಕು. ಏಯ್ ಥೂ, ಪ್ಲೀಸ್ ಚಿನ್ನಿ, ವಿಡಿಯೋ ಮಾಡಬೇಡ. ಮಾಡಬೇಕು. ನೋಡಲ್ಲಿ ಕಣ್ಣು ಊತ ಮಾಡಿ ಎಡಿಟ್ ಮಾಡಿ ಹಾಕ್ಲಿಲ್ಲ ಅಂದರೆ ನೋಡಿ ಸರಿ ಇರಲ್ಲ ನಿಂಗಲ್ಲಿ. ಏಕೆ? ಏನು ಕೋಪ ಮಾಡ್ಕೊಂಡ್ಬಿಟ್ರೆ? ಹಾಂ, ಜ್ವರ ಬಂದೈತೆ, ಅಳು, ಕಣ್ಣು ನೋಡಲು ಊತ ಬಂದಿರೋದು. ಚಳಿ ಆಗ್ತಿಲ್ವಾ? ಚಳಿ ಆಗ್ತೈತೆ. ಇನ್ನು ಅಳು, ಕಣ್ಣು ಊತ ಬರೆಸ್ಕೋ. ವಾಮಿಟಿಂಗು ಬರುತ್ತೆ, ಸುಸ್ತು ಆಗುತ್ತೆ. ಕರೆಕ್ಟಾಗಿ ತಿನ್ಬೇಡ. ನಾನು ಇರ್ತೀನಲ್ಲ, ಹಾಕ್ಲಿಲ್ಲ ಅಂದ್ರೆ ನೋಡು. ಹಾಂ, ನೀ ಇವಾಗ ವಿಡಿಯೋ ಮಾಡಿರೋದೆಲ್ಲ ನನ್ನ ಫೋನಿಗೆ ಕಳ್ಸ್ಕೊಂಡು ನಾನೇ ಹಾಕ್ತೀನಿ. ಹಾಕ್ಬಿಟ್ಟು ಟ್ಯಾಗ್ ಮಾಡ್ತೀನಿ. ಇದೆ, ಊಟ ಮಾಡಬೇಡ. ಹ್ಞೂ ಅಪ್ಪ. ಈಗ ಒದೆ ತಿಂದ್ರೆ ರೈಸ್ ವೇಸ್ಟ್ ಆಗುತ್ತೆ. ಆಯ್ತು, ಎಲ್ಲರೂ 2 ತುತ್ತು ತಿನ್ನು. ಆಗಲ್ಲ. ಈಗ ಆಯ್ತು, ಇನ್ನು ಲೇಟಾಗಿ ತಿನ್ನೋಣ. ಇನ್ನು 2 ತುತ್ತು ತಿನ್ಬೇಕಾದ್ರೆ ಮೊಸರು ಐತೆ, ಮೊಸರು ಹಾಕೋದು ತಿನ್ನಾಗ ನನಗೆ ಹೊಟ್ಟೆ ಅನ್ನನೇ ಸೇರ್ತಿಲ್ಲ. ಬೆಳಗ್ಗೆ ತಿನ್ಬಿಟ್ಟಿದ ತಕ್ಷಣ ಮಲಗನ್ನ ಬಿಟ್ಟು ವಾಕ್ ಮಾಡ್ತಾರ ಸ್ಮೆಲ್. ಅದೆಲ್ಲ ನನಗೆ ಆಗಿರೋದು ಇದರಿಂದ, ಹುಷಾರಿಲ್ಲದ್ರಿಂದ. ಬಾಯೆಲ್ಲ ಕೆಟ್ಟು ನನಗೆ ಚಳಿ 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 ಚಳಿ. ಇಬ್ರಿಗೂ ಜ್ವರ. ಆ ಮಾತು ನುಂಗಕ್ಕೆ ಕೈ 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 ಯಪ್ಪ. ಡ್ಯಾಡಿ, ಮಮ್ಮಿಗೆ ಮಧ್ಯಾಹ್ನ ನುಂಗೋಕೆ ಹೇಳಿದ್ರ ಏನು? ಮಧ್ಯಾಹ್ನ ಇಲ್ಲ, ಬೆಳಗ್ಗೆ ಸಂಜೆ. ನಂಗೆ ಡೌಟ್ ಇತ್ತು, ಅದಕ್ಕೆ ಕೇಳಿದೆ. ಆ್ಯಕ್ಚುಲಿ ಪಪ್ಪಂಗೆ ಇವತ್ತು ಈವ್ನಿಂಗ್ ಹೋಗ್ಬೇಕಿತ್ತು ಇಂಜೆಕ್ಷನ್ಗೆ. ಹಾಂ, ಅಪ್ಪ ನೀನು ಇಬ್ರು ಕೇರ್ಲೆಸ್ ಆಗ್ರಿ. ನಾನೇನು ಮಾಡಲಿ ಇಲ್ಲಿ? ಈಗ ತಿನ್ನಲ್ವಾ ನೀನು? ಲೇಟಾಗಿ ತಿನ್ಸ. ಏನು ನೋಡ್ತೀಯ? ಬಾ, ಊಟ ಮಾಡ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿ. ಇವ ಯಾವಾಗಲೂ ಇವಳು ಹೇಳೋದು ಹೆಂಗೆ ಗೊತ್ತಾ,
ಅದೊಂದು ವಿಷಯದಲ್ಲಿ ನಾನು ಬಚಾವಾಗ ಬಿಸಿನೀರು ರೇಟ್ ಈ ಟ್ಯಾಬ್ಲೆಟ್ಸ್ ಯಾಕೆ ಸ್ವೀಟ್ ಆಗಿರಲ್ಲ ಆ ಒಯ್ ಕಂಪ್ನಿಯವ್ರಿಗೆ ಕೇಳ್ಬೇಕು ನೀನು. ಹೌದಾ ಯಾಕೆ ಯಾಕೆ ಮಾಡ್ರಿ ಅಂತ. ತಲೆ ನೋವ್ತೈತೆ. ಹ್ಞೂ ನನ್ನ ಕಂಟೆಂಟ್ ಹಾಳು ಮಾಡ್ತಾಳೆ ನಾಯಿ. ಹ್ಞೂ ನಾನು ನುಂಗಲ್ಲ ಇವಾಗ. ನನಗೆ ನನ್ನ ಕೈಲಾಗಲ್ಲ. ಮಧ್ಯಾಹ್ನ ಒಂದು ಟೈಮ್ ಇರಲ್ಲ, 2 ಟೈಮ್ ನುಂಗಿದ್ರೆ ಏನಾಗಲ್ಲ. ಟಾನಿಕ್ ಇನ್ನೇನೊಂದು ಆಪಲ್ ಕಟ್ ಮಾಡ್ಕೊಂಬರ್ರಿ. ಬಾಯ್ ಕೆಟ್ಟೋಗೈತೆ. ಬಿಸಿನೀರು, ಆಪಲು, ಮಾತ್ರೆ. ಪೇಷನ್ಸ್. ನೀನು ನಾನು ನರ್ಸ್. ಆಪಲ್ ತಿನ್ನು. ಬೇಡ. ಏಯ್ ತಿನ್ನೆ. ಇದು ಟೀಮು, ಅಮ್ಮಿಕೊಂಡು ತಿನ್ನಬೇಕು. ನೀವಿಬ್ರು ಪೇಷಂಟ್ಸು, ನಾನು ನರ್ಸು, ನಾನು ಸೀನಿಯರ್ ಮೋಸ್ಟ್. ನೀವು ತಿನ್ಬೇಕು, ನಾನಲ್ಲ. ಏನಾಗ್ತಿ ಚಿನ್ನ ದೊಡ್ಡೋಳಾದ್ಮೇಲೆ? ನಾನು ನರ್ಸಿಂಗ್ ಮಾಡ್ತೀನಿ. ನರ್ಸಿಂಗ್ ಮಾಡ್ತೀನಿ. ಆಫ್ ಮಾಡು ಒಂಚೂರು ಫೋನು. ಏನಂತೆ ಆಗಲೇ ಇನ್ನೊಂದ್ಸತಿ ಹೇಳು. ನಮ್ಮಮ್ಮ ದೊಡ್ಡ ಲೂಸು, ನಾನು ದೊಡ್ಡ ಲೂಸು. ನೀ ಲೂಸ್ ಆಗೋ, ನನ್ನ ಯಾಕೆ ಅಂತೀಯಾ? ನಿನ್ನಿಂದನೇ ಅಲ್ವಾ ನಾನು ಲೂಸ್ ಆಗಿರೋದು. ಸೊ ಓಕೆ, ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು. ಹಂಗೆ ಲೂಸ್ಗೆ ಅಳ್ಬೇಡ ಅಂತ ಹೇಳಿ.